ಭಾರತಕ್ಕೆ ಎಂಟ್ರಿಯಾದ ಮಂಕಿಪಾಕ್ಸ್. ಗರ್ಭಿಣಿಯರೇ, ನಿಮ್ಮ ಮಗುವಿನ ಬಗ್ಗೆ ಇರಲಿ ಎಚ್ಚರ. ಭಾರತದಲ್ಲಿ ಮತ್ತೆ ಈ ಸಾಂಕ್ರಾಮಿಕ ರೋಗ ಜನರನ್ನು ಆತಂಕಕ್ಕೆ ದೂಡಿದೆ. ಮಂಕಿಪಾಕ್ಸ್ ಎನ್ನುವುದು ಮಂಕಿಪಾಕ್ಸ್ ವೈರಸ್ಸಿನಿಂದ ಉಂಟಾಗುವ ಸಾಂಕ್ರಾಮಿಕ ಕಾಯಿಲೆಯಾಗಿದ್ದು, ಅದು ಮನುಷ್ಯರನ್ನು ಒಳಗೊಂಡಂತೆ ಕೆಲವು ಪ್ರಾಣಿಗಳಲ್ಲಿ ಸಂಭವಿಸಬಹುದು. ಭಾರತ ಅದೆಷ್ಟೇ ಅಭಿವೃದ್ಧಿ ಹೊಂದುತ್ತಿರುವ ದೇಶವಾದರೂ ಕೂಡ ವೈದ್ಯಕೀಯ ಕ್ಷೇತ್ರದಲ್ಲಿ ಮತ್ತಷ್ಟು ಪ್ರಗತಿ ಆಗಬೇಕಾಗಿದೆ. ಕೆಲವು ವರ್ಷಗಳ ಹಿಂದೆ ಕೊರೋನಾ ಎಂಬ ಮಹಾಮಾರಿಗೆ ಇಡೀ ವಿಶ್ವವೇ ತಲ್ಲಣಗೊಂಡಿತ್ತು, ಭಯ ಹುಟ್ಟಿಸಿತ್ತು, ಜೀವನ ಕ್ಷಣಿಕ ಎಂಬಂತಹ ನೈಜ ಪಾಠವನ್ನು ಸಹ ಕಲಿಸಿತ್ತು. ಕೊರೋನಾ ಮಹಾಮಾರಿಗೆ ವ್ಯಾಕ್ಸಿನನ್ನು ಕಂಡುಹಿಡಿಯಲಾಯಿತು. ಆತಂಕದಿಂದ ವ್ಯಾಕ್ಸಿನನ್ನು ಕೂಡ ಪಡೆದುಕೊಂಡದ್ದಾಯಿತು. ಇವತ್ತು ಕೂತು ಅದರ ಸಾಧಕ ಬಾಧಕಗಳ ಕುರಿತು ಚಿಂತನೆಯನ್ನು ನಡೆಸ್ತಾ ಇದ್ದೇವೆ. ಅದು ಬಿಡಿ, ಕಾಲ ಬದಲಾದಂತೆ ಹೊಸ ವೈರಸ್, ವಿಭಿನ್ನ ರೋಗಗಳು ದೇಶಕ್ಕೆ ದಾಳಿ ಇಡುತ್ತಲೇ ಇವೆ. ಇದೀಗ ಮಂಕಿಪಾಕ್ಸ್ ಅಂತ ಕರೆಯಲ್ಪಡುವಂತಹ ರೋಗದ ಪರ್ವವೆಂದೇ ಕಾಣಿಸುತ್ತೆ. ಭಾರತದಲ್ಲಿ ಮೊದಲ ಮಂಕಿಪಾಕ್ಸ್ ಕೇಸ್ ಪತ್ತೆಯಾಗಿದೆ. ಇತ್ತೀಚೆಗೆ ಆಫ್ರಿಕನ್ ದೇಶದಿಂದ ಭಾರತಕ್ಕೆ ಬಂದಿದ್ದಂತಹ ವ್ಯಕ್ತಿಯೊಬ್ಬರಲ್ಲಿ ಈ ಮಂಕಿಪಾಕ್ಸ್ ರೋಗ ಲಕ್ಷಣಗಳಿವೆ ಎಂದು ಆರೋಗ್ಯ ಸಚಿವಾಲಯ ಕೇಂದ್ರ ಆರೋಗ್ಯ ಸಚಿವಾಲಯ ಮೊನ್ನೆ ತಾನೇ ದೃಢಪಡಿಸಿತ್ತು. ಈ ಹಿನ್ನೆಲೆ ಗರ್ಭಿಣಿಯರಂತೂ ಅದೆಷ್ಟೇ ಜಾಗರೂಕತೆಯಿಂದ ಇದ್ದರೂ ಸಾಲದು. ವಿಶೇಷವಾಗಿ ತಮ್ಮ ಆರೋಗ್ಯ ಮತ್ತು ಹುಟ್ಟಲಿರುವ ಮಗುವಿನ ಯೋಗಕ್ಷೇಮವನ್ನು ರಕ್ಷಿಸುವಲ್ಲಿ ವಿಶಿಷ್ಟ ಸವಾಲುಗಳನ್ನು ಎದುರಿಸುವ ಗರ್ಭಿಣಿ ಮಹಿಳೆಯರು ಮುಂಜಾಗ್ರತಾ ಕ್ರಮವನ್ನು ಅನುಸರಿಸದಿದ್ದರೆ ಒಂದಲ್ಲ ಎರಡು ಜೀವಕ್ಕೂ ಅಪಾಯ ಕಟ್ಟಿಟ್ಟ ಬುತ್ತಿ. ಈ ಮಂಕಿಪಾಕ್ಸ್ ರೋಗ ಲಕ್ಷಣಗಳನ್ನು ನೋಡೋದಾದರೆ, ಈ ಮಹಾಮಾರಿಯ ವೈರಸ್ಗಳು ಆಯಾಸ, ಜ್ವರ ಮತ್ತು ದೇಹದ ಭಾಗಗಳಲ್ಲಿ ದದ್ದು ರೀತಿಯಂತಹ ಅಲರ್ಜಿ ಉಲ್ಬಣಿಸಿಕೊಂಡು ತೀವ್ರವಾದ ರೋಗ ಲಕ್ಷಣಗಳನ್ನು ಉಂಟು ಮಾಡುತ್ತದೆ. ಈ ರೋಗ ಲಕ್ಷಣಗಳು ಗರ್ಭಿಣಿ ಮಹಿಳೆಯರ ಮೇಲೆ ಶೀಘ್ರವಾಗಿ ದುಷ್ಪರಿಣಾಮ ಬೀಳುತ್ತೆ. ಆದ್ದರಿಂದ ಗರ್ಭಾವಸ್ಥೆಯಲ್ಲಿ ಹೆಚ್ಚಿನ ಜಾಗರೂಕತೆಯ ಅಗತ್ಯವಿರುತ್ತದೆ. ಹಾಗಾದರೆ ಈ ಸೋಂಕಿನಿಂದ ತಪ್ಪಿಸಿಕೊಳ್ಳಲು ಏನು ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕು ಅಂತ ನೋಡೋದಾದರೆ, ಗರ್ಭಿಣಿಯರು ತಮ್ಮ ಸೋಂಕಿನ ಅಪಾಯವನ್ನು ಕಡಿಮೆ ಮಾಡಿಕೊಳ್ಳಲಿಕ್ಕೆ ಹೆಚ್ಚಿನ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು. ಇದರಲ್ಲಿ ಸೋಂಕಿತ ವ್ಯಕ್ತಿಗಳೊಂದಿಗೆ ಸಂಪರ್ಕವನ್ನು ತಪ್ಪಿಸುವುದು, ಕಠಿಣ ನೈರ್ಮಲ್ಯ ಅಭ್ಯಾಸಗಳನ್ನು ಅನುಸರಿಸುವುದು ಮತ್ತು ಇತ್ತೀಚಿನ ಆರೋಗ್ಯ ಮಾರ್ಗಸೂಚಿಗಳ ಬಗ್ಗೆ ತಿಳಿದುಕೊಳ್ಳುವುದು. ರೋಗ ಲಕ್ಷಣಗಳು ಕಾಣಿಸಿಕೊಂಡರೆ ಆರಂಭಿಕ ವೈದ್ಯಕೀಯ ಸಮಾಲೋಚನೆ ನಡೆಸುವುದು ಬಹಳ ಮುಖ್ಯ. ಸಾರ್ವಜನಿಕ ಆರೋಗ್ಯ ಶಿಫಾರಸುಗಳನ್ನು ತಪ್ಪದೇ ಅನುಸರಿಸಬೇಕು. ಮುನ್ನೆಚ್ಚರಿಕೆ ಕ್ರಮದ ಮುಖೇನ ತಾಯಿಯ ಮತ್ತು ಭ್ರೂಣದ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ಇದಲ್ಲದೆ ಇನ್ನಿತರ ಸುರಕ್ಷಿತ ಮುಂಜಾಗ್ರತಾ ವಿಧಾನಗಳಿವೆ. ಅವು ಯಾವುವು ಅಂತ ಈಗ ನೋಡೋಣ. ಮೊಟ್ಟ ಮೊದಲನೇದಾಗಿ ಸೋಂಕಿತ ರೋಗಿಗಳ ಸಂಪರ್ಕವನ್ನು ತಪ್ಪಿಸಿ. ಗರ್ಭಿಣಿಯರು ಜ್ವರ, ದದ್ದು ಮತ್ತು ಊದಿಕೊಂಡಂತಹ ದುಗ್ಧರಸ ಗ್ರಂಥಿಗಳ ಲಕ್ಷಣಗಳನ್ನು ಹೊಂದಿರುವ ಯಾವುದೇ ವ್ಯಕ್ತಿಗಳ ಜೊತೆಗೆ ನಿಕಟ ಸಂಪರ್ಕವನ್ನು ತಪ್ಪಿಸಬೇಕು. ಅವರ ಮನೆ ಅಥವಾ ನಿಕಟ ವಲಯದಲ್ಲಿ ಯಾರಾದರೂ ಮಂಕಿಪಾಕ್ಸ್ ವೈರಸ್ಗೆ ತುತ್ತಾಗಿದ್ದರೆ ದೈಹಿಕ ಅಂತರವನ್ನು ಕಾಪಾಡಿಕೊಳ್ಳುವುದು ಮತ್ತು ವೈಯಕ್ತಿಕ ವಸ್ತುಗಳನ್ನು ಹಂಚಿಕೊಳ್ಳುವುದನ್ನು ನಿಲ್ಲಿಸಬೇಕು. ಇನ್ನು ಎರಡನೆಯದಾಗಿ ಪ್ರಯಾಣವನ್ನು ತಪ್ಪಿಸಿ. ಸಾಧ್ಯವಾದರೆ ಗರ್ಭಿಣಿಯರು ಮಂಕಿಪಾಕ್ಸ್ ಸೋಂಕಿತ ಪ್ರದೇಶಗಳಿಗೆ ಪ್ರಯಾಣಿಸುವುದನ್ನು ತಪ್ಪಿಸಬೇಕು. ಪ್ರಯಾಣ ಅಗತ್ಯವಿದ್ದಲ್ಲಿ ಕಟ್ಟುನಿಟ್ಟಾದ ನೈರ್ಮಲ್ಯ ಕ್ರಮವನ್ನು ಅನುಸರಿಸಿ ಮತ್ತು ಕಿಕ್ಕಿರಿದ ಸ್ಥಳಗಳನ್ನು ಆದಷ್ಟು ಅವಾಯ್ಡ್ ಮಾಡೋದು ಅಪಾಯವನ್ನು ಕಡಿಮೆ ಮಾಡುತ್ತೆ. ಇನ್ನು ಮೂರನೆಯ ಮುಂಜಾಗ್ರತಾ ಕ್ರಮ ಏನಪ್ಪ ಅಂತಂದರೆ, ವೈದ್ಯರ ಸಲಹೆಯನ್ನು ಪಡೆಯಿರಿ. ಗರ್ಭಿಣಿಯರಿಗೆ ಮಂಕಿಪಾಕ್ಸ್ನ ರೋಗಲಕ್ಷಣ ಸೂಚನೆ ಕಂಡು ಬಂದಲ್ಲಿ ತಕ್ಷಣವೇ ವೈದ್ಯರನ್ನು ಭೇಟಿ ಮಾಡಿ ಸಲಹೆಯನ್ನು ಪಡೆದುಕೊಳ್ಳುವುದು ಉತ್ತಮ. ತಮ್ಮ ಆರೋಗ್ಯದ ಬಗೆಗಿನ ಕಾಳಜಿ ಮುಂಜಾಗ್ರತೆಯ ಪ್ರಥಮ ಹಂತ. ಯಾವುದೇ ಅಪಾಯದ ಮಟ್ಟವನ್ನು ನಿಯಂತ್ರಿಸಬಹುದು. ಇನ್ನು ನಾಲ್ಕನೆಯದಾಗಿ ಉತ್ತಮ ನೈರ್ಮಲ್ಯ ಅಭ್ಯಾಸಗಳನ್ನು ಅನುಸರಿಸಿ. ಸಾಬೂನು ಮತ್ತು ನೀರಿನಿಂದ ನಿಯಮಿತವಾಗಿ ಕೈ ತೊಳೆಯುವುದು ಅಥವಾ ಆಲ್ಕೋಹಾಲ್ ಆಧಾರಿತ ಹ್ಯಾಂಡ್ ಸ್ಯಾನಿಟೈಸರ್ಗಳನ್ನು ಬಳಸುವುದು ಅತ್ಯಗತ್ಯ. ಗರ್ಭಿಣಿಯರು ಉತ್ತಮ ನೈರ್ಮಲ್ಯವನ್ನು ಅಭ್ಯಾಸ ಮಾಡಬೇಕು. ವಿಶೇಷವಾಗಿ ಕಲುಷಿತ ವಸ್ತುಗಳನ್ನು ಸ್ಪರ್ಶಿಸಿದ ನಂತರ ಕೈಗಳನ್ನು ತೊಳೆಯುತ್ತಿರಬೇಕು. ಈ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳೋದ್ರ ಮೂಲಕ ಗರ್ಭಿಣಿಯರು ತಮ್ಮನ್ನು ಮತ್ತು ತಮ್ಮ ಹುಟ್ಟಲಿರುವ ಶಿಶುಗಳನ್ನು ಮಂಕಿಪಾಕ್ಸ್ ಮತ್ತು ಇತರ ಸಾಂಕ್ರಾಮಿಕ ರೋಗಗಳಿಂದ ಉತ್ತಮವಾಗಿ ರಕ್ಷಿಸಿಕೊಳ್ಳಬಹುದು. ಇಂತಹ ರೋಗಗಳ ಬಗೆಗಿನ ಮಾಹಿತಿಯನ್ನು ತಿಳಿದುಕೊಳ್ಳುವುದು, ಉತ್ತಮ ನೈರ್ಮಲ್ಯವನ್ನು ಅಭ್ಯಾಸ ಮಾಡುವುದು ಮತ್ತು ಸಮಯೋಚಿತ ವೈದ್ಯಕೀಯ ಸಲಹೆಯನ್ನು ಪಡೆಯುವುದು
ಆರೋಗ್ಯಕರ ಗರ್ಭಧಾರಣೆಯನ್ನು ಪಡೆದುಕೊಳ್ಳಲು ನೆರವಾಗುತ್ತದೆ. ಥ್ಯಾಂಕ್ ಯು.